ಸ್ನೇಹಿತರೆ, 5 ಬಾರಿ ಚಾಂಪಿಯನ್ ಆಗಿದ್ದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಈಗ ಶನಿ ದಶೆ ಶುರುವಾದಂತಿದೆ. ಕಳೆದ 3 ಸೀಸನ್ನಿಂದ ಅಂಡರ್ಡಾಗ್ ಆಗಿಯೇ ಉಳಿದಿರುವ ಮುಂಬೈ ಈ ಬಾರಿಯೂ ಪ್ಲೇ ಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ರೋಹಿತ್ ಶರ್ಮಾ ಬದಲಿಗೆ ಹಾರ್ದಿಕ್ ಪಾಂಡ್ಯ ಕೈಗೆ ನಾಯಕತ್ವ ಬಂದ ಮೇಲೆ ತಂಡದ ಗ್ರಾಫ್ ಸಂಪೂರ್ಣವಾಗಿ ಕುಸಿದಿದೆ. ಇದರ ನಡುವೆ ಕಳೆದ 2 ಪಂದ್ಯಗಳಿಂದ ಹಾರ್ದಿಕ್ ಮೈದಾನದಲ್ಲಿ ಕಾಣಿಸಿಕೊಳ್ಳದೇ ಇರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಾರ್ದಿಕ್ ಕ್ಯಾಪ್ಟನ್ಸಿ ಹೋಗಿದೆಯಾ? ಮುಂದಿನ ಸೀಸನ್ನಲ್ಲಿ ಅವರು ಮುಂಬೈ ಪರ ಆಡಲ್ವಾ? ಈ ಎಲ್ಲ ಗೊಂದಲಗಳಿಗೆ ಈಗ ಫ್ರಾಂಚೈಸಿ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಇನ್ನು ಭಾನುವಾರ ರಾಯ್ಪುರದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ 2 ವಿಕೆಟ್ಗಳ ರೋಚಕ ಸೋಲು ಅನುಭವಿಸಿತು. ಆದರೆ ಈ ಪಂದ್ಯದಲ್ಲೂ ನಾಯಕ ಹಾರ್ದಿಕ್ ಪಾಂಡ್ಯ ಆಡಲಿಳಿಯಲಿಲ್ಲ. ಸತತ 2 ಪಂದ್ಯಗಳಿಂದ ಹಾರ್ದಿಕ್ ಗೈರಾಗಿರುವುದು ಹಾರ್ದಿಕ್ ಅವರನ್ನು ತಂಡದಿಂದ ಕೈಬಿಡಲಾಗಿದೆಯಾ ಎಂಬ ಚರ್ಚೆಗೆ ಕಾರಣವಾಗಿತ್ತು. ಈ ಕುರಿತು ಪಂದ್ಯದ ನಂತರ ಮುಂಬೈ ಹೆಡ್ ಕೋಚ್ ಮಹಿಳಾ ಜಯವರ್ಧನೆಯ ಮೌನ ಮುರಿದಿದ್ದಾರೆ. ಇನ್ನು ಸೋಲಿನ ನಂತರ ಮಾತನಾಡಿದ ಮಹಿಳಾ ಜಯವರ್ಧನೆಯ, ಹೌದು, ಹಾರ್ದಿಕ್ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದನ್ನು ಗುಣಪಡಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಅವರು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಮೆಡಿಕಲ್ ಟೀಮ್ ಅವರ ಮೇಲೆ ಕೆಲಸ ಮಾಡುತ್ತಿದೆ. ಕಳೆದ ಕೆಲವು ದಿನಗಳಿಂದ ಅವರು ಅಭ್ಯಾಸವನ್ನು ಮಾಡಿಲ್ಲ. ಸಂಪೂರ್ಣ ಮಾಹಿತಿ ಇಲ್ಲದೆ ನಾವು ರಿಸ್ಕ್ ತೆಗೆದುಕೊಳ್ಳಲು ಬಯಸಲಿಲ್ಲ. ಅವರ ಪರಿಸ್ಥಿತಿಯನ್ನು ದಿನದಿಂದ ದಿನಕ್ಕೆ ಗಮನಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇನ್ನು ಬರೀ ಹಾರ್ದಿಕ್ ಇಂಜುರಿ ಮಾತ್ರವಲ್ಲ, ಈ ಸೀಸನ್ನ ವೈಫಲ್ಯದ ಬಗ್ಗೆಯೂ ಜಯವರ್ಧನೆಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂಬೈ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸ್ಥಿರತೆ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆ. ಕೇವಲ 2 ಅಥವಾ 3 ಗೆಲುವುಗಳು ತಂಡವನ್ನು ಪ್ಲೇ ಆಫ್ ರೇಸ್ನಲ್ಲಿ ಉಳಿಸಬಹುದಿತ್ತು. ಆದರೆ ಮೈದಾನದಲ್ಲಿ ಮುಂಬೈ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಲ್ಲಿ ಸೋತಿದೆ. ಇನ್ನು ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಫಿಟ್ನೆಸ್ ಮತ್ತು ನಾಯಕತ್ವ ಎರಡೂ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಕೋಚ್ ಇಂಜುರಿ ಬಗ್ಗೆ ಹೇಳುತ್ತಿದ್ದರೂ ಸೋಲಿನ ಸುಳಿಯಲ್ಲಿ ಮುಂಬೈ ಮುಂದಿನ ಮೆಗಾ ಹರಾಜಿನಲ್ಲಿ ಹಾರ್ದಿಕ್ ಅವರನ್ನು ಉಳಿಸಿಕೊಳ್ಳುತ್ತಾ ಅಥವಾ ತಂಡಕ್ಕೆ ಮೇಜರ್ ಸರ್ಜರಿ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಸ್ನೇಹಿತರೆ, ಕ್ರಿಕೆಟ್ ಲೋಕದ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.